ಓ ಬ್ರೋ ಏನಿದು? ಇವ್ನ ಯಾವನಪ್ಪ ವಿಚಿತ್ರ ನನ್ ಮಗ ಅಂತ. ಲವರ್ಸು ಲವ್ ಮಾಡಕ್ಕೆ ತಿಂಡಿ ಅವಾಗಿಂದ ಹುಡುಕ್ತಾ ಇದೀವಿ, ತಿಂಡಿ ಸಿಕ್ಕಿಲ್ಲ ನಮ್ಗೆ. ಹೋಟೆಲ್ ಕುತ್ಕೊಂಡು ವ್ಲಾಗ್ ಮಾಡ್ಬಿಡೋಣ. ಹುಲಿಗಿಲಿ ಬಂದ್ ಲಬಕ್ಕನ್ ಬಾಯಿಗೆ ಹಾಕಿರೆ ನಾನು ಹಾಕೊಂಡಿಲ್ಲ, ಯಾಕೆಂದ್ರೆ ಸ್ವಿಮ್ ಬರುತ್ತೆ. ಅಕ್ಕನ್ ಗಾಡಿ ಬಿಟ್ಟು ಎದ್ದ ಬಿದ್ದು ಜೂಟು. ಟಿಕೆಟ್ ಎಷ್ಟು ಬೈ ಒಬ್ರಿಗೆ? 150 ರೂಪಾಯಿ. ಎಲ್ಲ ನೋಡಿದ್ಮೇಲೆ ವಿ ಆರ್ ಫುಲ್ ಹ್ಯಾಪಿ. ನೀರಾಕ್ಬಿಟ್ಟು ಲೈಟ್ ಆಗ್ಬಿಟ್ಟೈತೆ. ಗಿಟ್ಟಿಂಗ್ ಎಲ್ಲ ಹಾಕ್ಬಿಟ್ಟು ಅವ್ರು ನಮ್ಮನ್ನ ಸ್ವಾಗತ ಮಾಡ್ಕೊಳಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ರೈಡ್ ಸ್ಟಾರ್ಟ್ ಆಗುತ್ತೆ. ಹಲೋ ಬ್ರೋ, ರೆಡಿನಾ? ಮನೆ ಕೆಳಗಿದ್ದೀನಿ, ಬನ್ನಿ. ಊಟಿಯಲ್ಲಿ ಇವಾಗ ಸೀಸನ್ ಅಂತೆ, ನನಗೂ ಗೊತ್ತಿಲ್ಲ. ರವಿ ಬ್ರೋನ್ ಹೇಳಿದ್ದು. ಏನ್ ಬ್ರೋ? ಫುಲ್ ಪೀಕ್ ಸೀಸನ್. ಮೇ ಮತ್ತೆ ಜೂನ್ ಅಲ್ಲಿ, ಏಪ್ರಿಲ್ ಮೇ ಜೂನ್ ಪೀಕ್ ಸೀಸನ್. ಜನವರಿಯಲ್ಲಿ ಗೋವಾದಲ್ಲಿ ಇದ್ದಂಗೆ ಇವಾಗ ಪೀಕ್ ಸೀಸನ್ ಅಂತೆ ಊಟಿಯಲ್ಲಿ. ಸೊ ಮೇ ಬಿ ಜನ ಇರ್ಬೋದು, ನೋಡೋಣ. ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಮೋಟೋ ವ್ಲಾಗಿಂಗ್ ಸಿಗ್ತೀನಿ. ಬಾಯ್ ಬಾಯ್. ಬ್ರೋನ್ ಹಾಕೊಂಬಿಟ್ಟವ್ರು ಜಾಕೆಟ್, ಶೂಸು, ಗ್ಲೌಸು, ಯಪ್ಪ, ಹೆಲ್ಮೆಟ್, ಆಲ್ ಸೆಟ್. ಯಾ ಶೆಲ್ ವಿ ಗೋ ನೌ? ಆಫ್ ಕೋರ್ಸ್. ಬಂಡೀಪುರ ಫಾರೆಸ್ಟ್ ಓಪನ್ ಆಗೋದು. ಸೊ 6 ಗಂಟೆ ಕರೆಕ್ಟ್ ಆಗಿ ಗೇಟ್ ಮುಂದೆ ಇರಬೇಕು ಅಂತ ಅನ್ಕೊಂಡ್ವಿ. ಸೊ ಆಗ್ಲಿಲ್ಲ. ನನಗಂತೂ ಈ ರೈಡಿಂಗ್ ಅಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಕೊಡಲ್ಲ ಗುರು. ರೈಡ್ ಅಂತ ಬಂದ್ರೆ ಅದ್ ಏನೋ ಒಂಥರ ನನ್ಗೆ ಎಮೋಷನಲ್. ರೈಡ್ ಹೋಗ್ಬೇಕಾದ್ರೆ ಅದೊಂಥರ ಏನೋ ಖುಷಿ. ನೋಡ್ರಿ, ನಾವು ಬರ್ತೀವಿ ಅಂತ ನಮ್ಮನ್ನ ಸ್ವಾಗತ ಮಾಡ್ಕೊಳಕ್ ಲೈಟಿಂಗ್ ಎಲ್ಲ ಅಯ್ಯೋ ಎಗರ್ಸಿದ್ನಲ್ಲ ಗುರು. ಈಗ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಅವ್ರು ನಮ್ಮನ್ನ ಸ್ವಾಗತ ಮಾಡ್ಕೊಳಕ್ಕೆ ಕೂತ್ಗಳಲ್ಲಿ 4:15 ಆಗಿದೆ. ಈಗ ಪ್ರೆಸೆಂಟ್ ನಾವು ಮದ್ದೂರಲ್ಲಿ ಇದೀವಿ. ಮೈಸೂರಿಗಿನ್ನ 65 ಕಿಲೋಮೀಟರ್ ಐತೆ. ಮೈಸೂರಿಂದ ಹೋಗಿ ಸ್ವಲ್ಪ ಬ್ರೇಕ್ ಕೊಟ್ಟು ಟೀಗಿ ಕುಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಊಟಿ ರೋಡ್. ಓಕೆನಾ? ನಾನು ಫಸ್ಟ್ ಟೈಮ್ ತುಮಕೂರಿಂದ ಮೈಸೂರವರೆಗೂ ಕಂಟಿನ್ಯೂಸ್ ಹೊಡೆದಿದ್ದು, ಎಲ್ಲೂ ಬೇಜಾರು ಅನಿಸ್ಲಿಲ್ಲ. ಇವಾಗ ಮೈಸೂರಲ್ಲಿ ಇದೀವಿ. ಇವಾಗ ಎಷ್ಟು ಕಿಲೋಮೀಟರ್ ಇದೆ ಊಟಿಗೆ? ಇನ್ನೂ 130 ಇದೆ. ಇನ್ನ 130 ಕಿಲೋಮೀಟರ್. ರೈಡ್ ಏನ ಬೇಜಾರ್ ಅನ್ನಿಸ್ತಾ ಬ್ರೋ? ಬೇಜಾರ್ ಅನ್ನಿಸ್ತಿಲ್ಲ. ಕೂಲ್ ಆಗ್ಲಿ ಅಂತ ನಿಲ್ಸಿದ್ರೆ ಏನ್ ಬೈ ಹೋಗೋಣ ಅಂತ ಇದೀರಾ? ಅಷ್ಟೈತ್ ನೋಡ ನಿರ್ರಿ ಇಟ್ಟು ನೀರಾಕ್ಬಿಟ್ಟು ಲೈಟ್ ಆಗ್ಬಿಟ್ಟೈತೆ. ನನ್ ಗಾಡಿ ಮಾತ್ರ ಗನ್ನು ಗುರು. ಬೆಳಕಾಯ್ತು, ಪಕ್ಷಿಗಳೆಲ್ಲ ಓಡ್ತಾವೆ ತಿಂಡಿ ಹುಡ್ಕಕ್ಕೆ. 6 ಗಂಟೆ ಅಷ್ಟೊತ್ತಿಗೆ ಬಂಡೀಪುರ ಫಾರೆಸ್ಟ್ ಎಂಟ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ಸೊ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು. ಹೊರಟಿದ್ದೆ ಲೇಟು, ಎದ್ದಿದ್ದೆ ಲೇಟು, ಎಲ್ಲ ಲೇಟು. ದೇವ್ರೇ ಕಾಪಾಡಪ್ಪ ದೇವ್ರೆ, ನಮ್ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದಾಗಂಗ್ ಮಾಡಪ್ಪ ದೇವ್ರೆ. ಏನ್ ಗುರು ಲಿಂಗ್ ಐತೆ ಬೆಳಗಿನ ವಾತಾವರಣ. ಕೆಂಪು ಹೊಳಿತಾ ಇರೋ ಸೂರ್ಯಗಳು, ನೈಸಾಗಿರೋ ರೋಡ್ಗಳು, ಗಮದಲ್ಲಿ ಹೋಗ್ತಾ ಇರೋ ಕರೆಂಟ್ಗಳು, ಸಗಣಿ ಹಾಕ್ತಿರೋ ನಿಂತಿರೋ ಹಸುಗಳು, ರೋಡ್ ದಾಟಕ್ ಹೋಗ್ತಾ ಇರೋ ಮನುಷ್ಯಗಳು, ಟಾಟಾ ಎಸಿ ಮೇಲೆ ನಿಂತಿರೋ ಆಂಟಿಗಳು. ತಿಂಡಿ ತಿನ್ಬಿಡೋಣ ಬೈ. ನಡೀರಿ ಮತ್ತೆ. ಬಂಡೀಪುರ ಫಾರೆಸ್ಟ್. ಓ ಸಫಾರಿ ಕ್ಯಾಂಪ್ ಎಲ್ಲ ಆ ಕಡೆ ಅನ್ಸುತ್ತೆ. ಸಿಂಹ ಗೀರ್ಕೊಂಡ್ ಬಂದ್ರೆ ಈ ಕಡೆ ಏನ್ ಗುರು ಮಾಡೋದು? ಬಸ್ ಒಳಗೆ ಎಲ್ಲಾ ವ್ಯೂ ನೋಡ್ದಿರ ಮಲ್ಕೊಂಡವ್ರೆ. ಬರ್ಬೇಡ ತೋರಿಸ್ತಾವ್ ಇರೋ ಇಷ್ಟ ರೋಡಲ್ಲಿ. ಸರಿಯಾಗಿ ಓಡಿಸ್ತಾ ಇದ್ದೀರಾ? ಏನಿಲ್ಲ, ಕುಲ್ಕೇನ ಕೆಳಗ್ ಕೂತ್ಕೊಂಡೆ ಅಂದ್ರೆ ಡಮ್ ಅಂತೈತೆ ಎರಡೂನು. ಅರ್ಥ ಆಯ್ತು ಅನ್ಸುತ್ತೆ. ಕೋತಿ ನೀನ ಕಂಡಲ್ಲಪ್ಪ, ನನ್ನ ಯಾಕೆ ಗೊರ್ರಂತ್ಯಾ? ಎಲಿಫೆಂಟ್ ಝೋನಾ? ಎಲ್ಲಿ ಒಂದು ಕಂಡಿಲ್ಲ. ಹಿಂಗ್ ಬರ್ಬೇಕು, ನಂದೊಂದಿರ್ಲಿ ಅಂತ. ನಮಸ್ತೆ ಸಾರ್ ಅಂತ ಅಕ್ಕನ್ ಗಾಡಿ ಬಿಟ್ಟು ಎದ್ದ ಬಿದ್ದು ಜೂಟು. ಯಾಕೆ ನಿಲ್ಸಂಗಿಲ್ಲ ಇಲ್ಲಿ? ಹುಲಿಗಿಲಿ ಬಂದ್ ಲಬಕ್ಕನ್ ಬಾಯಿಗೆ ಹಾಕಿರೆ ಅಷ್ಟೇ. ಬೆಳಗ್ಗೆ ಜಿಂಕೆ ದರ್ಶನ ರೋಡ್ ಪಕ್ಕದಲ್ಲೇನೆ. ಹಾಯ್ ಬ್ರೋ. ಅಯ್ಯೋ ಗುರು, ಅದು ನೋಡ್ ನಾನ್ ನಿಜವಾದ ಆನೆ ಅಂದ್ಕೊಂಡ್ಬಿಟ್ಟೆ ಗುರು. ಬ್ಯಾಕ್ ನೋಡಿ ಅಮರ್ ಬಿಟ್ಟಿದೀನಿ. ಇದು ಆನೆ ಅಂದ್ರೆ ಅಣ್ಣ ಬಾರಣ ಹತ್ರಕ್ಕೆ. ಅಲ್ಲಿ ನಿಂತಿದ್ಯಾ, ಊಟ ಆಗ್ತಾವ್ರ ಕಣ್ರಿ ಅಲ್ಲಿ. ಊಟ ತಗೊಳ್ರಿ. ಇಲ್ಲಿ ಮೈದಾನ ಮಾಡ್ಕೊಂಡ್ಬಿಟ್ಟವೆ. ಅದ್ ನೋಡ್ರಿ ಹೆಂಗ್ ಓಡ್ತಾ ಐತೆ. ಸೈಡ್ಗೆ ಹೋಗು, ಕಾರ್ಗಳು ಬರ್ತವೆ. ನೋಡ್ರಿ ಆನೆ ಲದ್ದಿಕ್ ಹೋಗೈತೆ ಅಲ್ಲೂನು. ಪಕ್ಷಿ ವೈಲ್ಡ್ ಅನಿಮಲ್ಸ್ ಕ್ರಾಸಿಂಗ್ ಝೋನ್ ಅಂತ ಇದು. ಈಗ ಯಾವ್ದನ ಒಂದು ಸಿಂಹನ, ಹುಲಿನ, ಚಿರತೆನ ಹಿಂಗ್ ಹೋಗ್ಬಿಡ್ಬೇಕು. ಸಿಂಹ ಅಲ್ಲಿದ್ಯಾ? ವಿ ಆರ್ ಎಂಟರಿಂಗ್ ಟು ತಮಿಳ್ನಾಡು ಸಿಎಂ ಆದಂತಹ ದಳಪತಿ ಸರ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡೋಣ ಇವತ್ತು. ಏನ್ ಸೈಕ್ ಆಗೈತೆ ಗುರು. ಆ ಕಡೆ ಎಲ್ಲ ಅಲ್ಲಿ ಮನೆ ಅಲ್ಲೆಲ್ಲ ಕಟ್ಕೊಂಡ್ಬಿಟ್ಟವ್ರು ಮನೆ. ಸಾಯಂಕಾಲ ಆಗ್ತಾ ಸಿಕ್ಕಾಪಟ್ಟೆ ಚಳಿ ಗೈಸ್ ಇಲ್ಲಂತೂ. ಗೈಸ್ ಇಲ್ಲ ವ್ಯೂ ಮಾತ್ರ ಸಕ್ಕದಾಗೈತೆ ಗೈಸ್. ಲಿಟ್ರಲಿ ಅಲ್ಲಿಂದ ಬಂದಿದ್ದು ಟಯರ್ಡ್ ಆಗಿತ್ತು ಸ್ವಲ್ಪ. ಇದೆಲ್ಲ ನೋಡಿದ್ಮೇಲೆ ವಿ ಆರ್ ಫುಲ್ ಹ್ಯಾಪಿ. ಬೋತ್ ಆರ್ ಎಂಜಾಯಿಂಗ್ ದ ರೈಡ್. ಏನ್ ಬ್ರೋ? ಟಿಕೆಟ್ ಎಷ್ಟು ಬೈ ಒಬ್ರಿಗೆ? 150 ರೂಪಾಯಿ. 10 ನಿಮಿಷನೂ ಕರ್ಕೊಂಡು ಹೋಗ್ತಾ ಇಲ್ಲಪ್ಪ. 10 ಸೀಟರ್ ಬೋಟ್ ಬಂತು. ಆಲ್ ಆರ್ ವೇಟಿಂಗ್. ಎಲ್ಲ ಇಳಿತಾವ್ರೆ. ಇಳಿದಾದ್ಮೇಲೆ ಬೋಟಲ್ಲಿ ಕುತ್ಕೊಂಡು ಚಲೋ ಬೈ 10 ನಿಮಿಷನೋ 20 ನಿಮಿಷನೋ ನೋಡೋಣ. ಈ ಬೋಟ್ ಗೀಟ್ ಏನೋ ಇಳ್ಕೊಂಡು ಬಿದ್ರೆ ಏನ್ ನಮ್ಗತೆ? ಏನಿಲ್ಲ,
ಎದ್ರೆ ಬದುಕಿದ್ರೆ ಎದ್ರು ಅಡಪಾರದು ಇಲ್ಲ ಅಂದ್ರೆ ನಾನು ಹಾಕೊಂಡಿಲ್ಲ, ಯಾಕೆಂದ್ರೆ ಸ್ವಿಮ್ ಬರುತ್ತೆ. 20 ನಿಮಿಷ ಅಂತ ಹೇಳಿ ಬರೀ 15 ನಿಮಿಷ ಕರ್ಕೊಂಡೋದ್ರು ಅಷ್ಟೇ. ನನ್ನ ಪ್ರಕಾರ 150 ರೂಪಾಯಿ ಕಬಡ್ಡಿ ಜಾಸ್ತಿ ಆಯ್ತು. ಒಂಚೂರು ಎಂಜಾಯ್ಮೆಂಟ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಉಯ್ ಅಂತ ಒಂದೇ ರೇಂಜಲ್ಲಿ ಕರ್ಕೊಂಡೋಗಿ ಒಂದೇ ರೇಂಜಲ್ಲಿ ಕರ್ಕೊಂಬಂದ್ರು. ನನ್ನ ಪ್ರಕಾರ ಹತ್ತ ಅಲ್ಲಾಡಿಸಿದ್ರೆ ಸ್ವಲ್ಪ ಭಯ ಬರೋದು, ಸ್ವಲ್ಪ ಜೋಶ್ ಸಿಗೋದು. ಹೌದಾ? ಹೋಗಿ ಬ್ಯಾಗ್ ಬಿಸಾಕಿ ಈಗ ಉಳಿದಿರೋ ಪ್ಲೇಸ್ನೆಲ್ಲ ನೋಡ್ಕೊಂಬರಕ್ ಹೋಗ್ತಾ ಇದೀವಿ. ಅಂಡರ್ ಗ್ರೌಂಡ್ ಆಗಿರೋದ್ರಿಂದ ಇಬ್ರು ಮಲ್ಕೊಂಡ್ಬಿಟ್ಟಿದ್ವಿ, ಮಳೆ ಬರ್ತಾ ಇದ್ ಬಿಡು ಅಂತ. ಆಕ್ಚುಲಿ ಮಳೆ ಬಂದಿತ್ತು, ಈಚೆಗಡೆ ಬಂದು ನೋಡಿದ್ರೆ ಫುಲ್ ಆಕಾಶ ಕ್ಲಿಯರ್, ಫುಲ್ ಬಿಸ್ಲಾಕೊಂಡು ಹೊಡಿತಾ ಇತ್ತು ಆಗ್ಲೇ. ಮಿಸ್ಟರ್ ಸೂರ್ಯ ಫೈನ್ ಫಾರೆಸ್ಟ್ ಅಂತೆ. ವ್ಯೂ ನೋಡಿ ಸಕ್ಕತ್ತಾಗಿದೆ. ಕೂನೂರು ವ್ಯೂ ಇದು ಸಕ್ಕತ್ತಾಯ್ತಲ್ಲ. ಮುಕ್ಲಾರೆ ಜನ ಅವ್ರಿಗೂ ಇಲ್ಲಂತೂ. ಬೆಳಿಗ್ಗೆ ಬೇಗ ಬರಬೇಕಿತ್ತು, ನೋಡಿರ್ ಮಳೆ ಬಂತು ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಬಂದ್ವಿ. 5 ಲೀಟರ್ ನೀರು ಬಾಟ್ಲೇ ಎತ್ಬಿಟ್ಟು ಎಲ್ಲ ಚಲ್ಬಿಟ್ರು ಕಣ್ರಿ. ಹಿಂಗೇನ್ರಿ ಕುಡಿಯೋದು ನೀರ್ನ? 5 ಲೀಟರ್ ಬಾಟ್ಲ ಕೊಟ್ಟ 1 ಲೀಟರ್ ಬಾಟ್ಲ್ ಇಲ್ಲ ಅಂತ ಇಲ್ಲೆಲ್ಲೂ ಇಲ್ವಂತೆ. 1 ಲೀಟರ್ ಬಾಟ್ಲ್ ನೀರೇ ಇಲ್ಲ ಗೈಸ್ ಇಲ್ಲಿ. 5 ಲೀಟರ್ದಂತೆ. ಬೆಟ್ಟ ಪೀಕ್ ಅಂತೆ 6 ಕಿಲೋಮೀಟರ್ ಐತಿ ಇಲ್ಲಿಂದ. ಲೆಟ್ಸ್ ಗೋ. ವೆದರ್ ಮಾತ್ರ ಮಸ್ತ್ ಆಗೈತೆ, ಆದ್ರೂ ಸಿಕ್ಕಾಬಟ್ಟೆ ಚಳಿ ಆಗ್ತಾ ಐತೆ. ಸಿಕ್ಕಾಬಟ್ಟೆ ಅಪ್ಪು ಗುರು ಇಲ್ಲಂತೂ. ಫಾಸ್ಟ್ನಾಗರ್ ಕ್ಲೇಚ್ ಬಿಟ್ರ ಅವ್ನ ಅಕ್ಕನ್ ಮುಂದೆಗಡೆ ವೀಲೆ ಎದೊಳ್ತಾ ಐತೆ. ತಿಂಡಿ ಅವಾಗಿಂದ ಹುಡುಕ್ತಾ ಇದೀವಿ, ತಿಂಡಿ ಸಿಕ್ಕಿಲ್ಲ ನಮ್ಗೆ. ಅಣ್ಣ ಸ್ಕ್ಯಾನರ್. ನಾವು ಬೆಟ್ಟದ ಮೇಲೆ ಒಂದ್ಸರಿ ಹತ್ತಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಇಳಿದ್ರೆ ಅವ್ನ ಅಜ್ಜಿ ಸುಸ್ತಾದೈತೆ. ಇವ್ರ ದಿನ ಡೈಲಿ ಜೀವನ ಬೆಟ್ಟದ ಮೇಲೆ ಹೆಂಗಿರ್ಬೇಡ ಇವರು. ಚಂದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ ಕಡೆಗೆ ಹೋಗ್ಬಿಡೋಣ ನೆಕ್ಸ್ಟ್. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಕಾಫಿ ಎಸ್ಟೇಟು ಇದೆಲ್ಲ ನಂದೇ. ಕೂತ್ಗಳಲ್ಲಿ ಗಿಡಗಳೆಲ್ಲ ಸ್ಪೈಕ್ ಎತ್ಕೊಂಡ್ಬಿಟ್ಟು ಸ್ಪೈಕು. ಇಷ್ಟ ದಿನ ಬೈಕಲ್ಲಿ ಕುತ್ಕೊಂಡು ವ್ಲಾಗ್ ಮಾಡೋದನ್ನ ನೋಡ್ತಾ ಇದ್ರಿ, ಇವತ್ತು ಬೋಟಲ್ಲಿ ಕುತ್ಕೊಂಡು ವ್ಲಾಗ್ ಮಾಡ್ಬಿಡೋಣ. ಎಲ್ಲ ಮೇಲಿದವರೆಲ್ಲ ನನ್ನೇ ನೋಡ್ತಾವ್ರಿ. ಇವ್ನು ಯಾವ ಅನ್ಕರು ಬೋಟ್ ಆಡ್ತಾ ಹೋಗಿ ಹೆಲ್ಮೆಟ್ ಹಾಕೊಂಡವನೆ ಅಂತ. ಇವ್ನ ಸೆಡೆ ನನ್ ಮಗ. ಕೆಳಗಡೆ ಪ್ಯಾಂಟ್ ಎಲ್ಲ ನೆನೀತಾ ಇದ್ವಿ. 25 ರೂಪಾಯಿಗೆ ಒಂದೇ ರೌಂಡು. ನಾವ್ 2 ರೌಂಡ್ ಹೋಗೋಣ ಅಂತ ಅನ್ಕೊಂಡ್ವಿ. ಅಣ್ಣ ವಿಶುಲ್ ಊದ್ಬಿಟ್ಟ, ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇವಾಗ ಇಬ್ರು ಟಾಯ್ ಟ್ರೈನಿಗೆ ಟಿಕೆಟ್ ತಗೋಣ ಅಂತ ಬಂದ್ರಿ. ಸಿಕ್ಕಾಬಟ್ಟೆ ಜನ ಅವ್ರೆ. ಒಂದು ರೆಕಾರ್ಡ್ ನಿಂತವ್ರೆ ಕ್ಯೂ. ಟಿಕೆಟ್ ಎಷ್ಟು ಬ್ರೋ? 310 310 ರೂಪಾಯಿ ಅಂತ ಒಂದು ಪರ್ಸನ್ಗೆ. ಒಬ್ರಿಗೆ 310 ರೂಪಾಯಿ ಅಂತೆ. ನಾವು 60 ರೂಪಾಯಿ ಅಂದ್ಕೊಂಡಿದ್ವಿ. ಈಗ ಬಂದು ಗಾಂಡ್ ಗಾಬರಿ ಆಗ್ಬಿಟ್ವಿ. ಟಿಕೆಟ್ ಅಂತೂ ಸಿಗ್ಲಿಲ್ಲ. ಸೊ ಇವಾಗ ಮಧ್ಯಾಹ್ನ ಹೊಡ್ಬೇಕಲ್ಲ, 12 ಗಂಟೆಗಂತೆ ಇನ್ನೊಂದು ಟ್ರೈನ್ ಇರೋದು. ಟೈಮ್ ಟ್ರೈ ಮಾಡೋಣ ಅಂತ ಓಡ್ತಾ ಇದೀವಿ. ನಾವು ಬಂದಿರೋಂತ ಜಾಗ ಕರ್ನಾಟಕ ಸಿರಿಕಲ್ಚರ್ ಗಾರ್ಡನ್ ಅಂತ. ಇಲ್ಲಿ ಮೇಂಟೈನ್ ಮಾಡಿರೋದಕ್ಕೆ ಕೊಡ್ಬೇಕು ದುಡ್ಡು ಅಷ್ಟೇ. ಇಲ್ಲಿಂದ ವ್ಯೂ ನೋಡ್ತಾ ಇದ್ರೆ ಸಖತ್ತಾಗೈತಿ. ಲವರ್ಸು ಲವ್ ಮಾಡಕ್ಕೆ, ಅಜ್ಜಿ ತಾತ ಓಡಾಡಕ್ಕೆ, ಅಂಕಲ್ ಆಂಟಿ ಫೋಟೋ ತೆಕ್ಕಣಕ್ಕೆ, ಮಕ್ಳು ಬಿದ್ದು ಉಳ್ಳಾಡಕ್ಕೆ. ಊಟಿಗೆ ಏನಾನ ನೀವು ಬಂದ್ರೆ ದಯವಿಟ್ಟು ಕರ್ನಾಟಕ ಸಿರಿಕಲ್ಚರ್ ಗಾರ್ಡನ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಎಲ್ಲದಕ್ಕೂ ಸಕ್ಕದಾಗೈತಿ ಇಲ್ಲಿ. ನೀವು ಇದನ್ನ ನೋಡಕ್ಕೇನೆ ಮೇ ಬಿ 1.5 hour 2 hour ಬೇಕು ಅನ್ಸುತ್ತೆ, ಅಷ್ಟು ದೊಡ್ಡದಾಗಿದೆ ಇದು. ಓ ಬ್ರೋ, ಏನಿದು ನನ್ ಬಿಟ್ಟು ಹೋಗ್ಬಿಟ್ರ ಅಲ್ಲಿಗೆ? ಅಜ್ಜಿ ಇರ್ರಿ, ನಾನು ಬರ್ತೀನಿ. ಅಲ್ಲ ಗುರು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ ಬಿಟ್ಟು ಅಲ್ಲ ಹೋಗಿದ್ಯಲ್ಲ ಗುರು ನೀನು. ಬ್ರೋ, ಆ ಬ್ರಿಡ್ಜ್ ಮೇಲೆ ಅಲ್ಲೆಲ್ಲ ಕಂಬಿಡ್ಕೊಂಡ್ ಬರ್ತಾರಲ್ಲ, ಅವ್ರಿಗಂತೂ ಈಗ ಹೆಂಗ ಅನಿಸ್ತಾ ಇರ್ತೈತಿ ಗೊತ್ತಾ? ಹಂಗ ಅನಿಸ್ತಾ ಇರ್ತೈತಿ ಅವ್ರಿಗೆ. ಊಟಿ ಟ್ರಿಪ್ಪಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಗಂಟೆನ ಹೊಡಿಯೋದನ್ನ ಮರಿಬೇಡಿ. ಅಮ್ಮ ಕೋಟಿ, ಗುಡ್ ಬೈ ಟು ಊಟಿ.